ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ದೊಡ್ಡಿಯನ್ನು ನಿರ್ಮಿಸಿ ಅಲ್ಲಿಗೆ ಬರೋ ಬೀಡಾಡಿ ದನಗಳನ್ನು ಅಥವಾ ನೆರೆ ಊರಿನ ದನಗಳನ್ನು ಕೂಡ ಹಾಕಿ ಅದಕ್ಕೆ ಸುಂಕವನ್ನು ವಸೂಲು ಮಾಡೋ ಒಂದು ಪದ್ಧತಿ ಆ ಊರಿಗೆ ಬರುತ್ತೆ. ಆಗ ಅಲ್ಲಿಗೆ ಗರ್ಭಿಣಿ ಹಸು ಬಂದಾಗ ಅದರ ಬಾಣಂತನವನ್ನು ಅಂದರೆ 1-2 ದಿನದ ನೋಡ್ಕೊಳ್ಳೋದನ್ನು ಕೂಡ ಗೌಡಜ್ಜ ಮಾಡಿ ಆ ನಂತರ ಕಟ್ ಕಳಿಸ್ತಾನೆ ಮಗುನ ಮತ್ತು ಬಾಣಂತಿಯನ್ನು. ದಿನಗಳು ಉರುಳ್ತಾನೆ ಇರುತ್ತೆ. ಪುಟ್ಟ ಕಾಳಿಂಗ ಈಗ ಅಗ್ರಹಾರದ ಪ್ರೈಮರಿ ಸ್ಕೂಲಲ್ಲಿ 4 ವರ್ಷನ ಮುಗಿಸಿದ್ದು ಆಗಿರುತ್ತೆ. ಅದು ಮುಗಿದ ನಂತರ ಯಾವುದಾದ್ರೂ ಹೊಸ ಸ್ಕೂಲು ಅಂದರೆ ತಾಲೂಕಿನಲ್ಲಿರೋ ಯಾವುದನ್ನ ಒಂದು ಶಾಲೆಗೆ ಸೇರಿಸಿ ಇಂಗ್ಲೀಷ್ ಓದಿಸಿ ಅಂತ ಹೇಳಿಬಿಟ್ಟು ಜೋಯಿಸರು ಗೌಡನಿಗೆ ಸಲಹೆ ಮಾಡ್ತಾರೆ. ಇರೋ ಒಬ್ಬನೇ ಮೊಮ್ಮಗನನ್ನು ಅಲ್ಲಿಗೆ ಕಳಿಸೋದು ಗೌಡಯ್ಯಂಗೆ ಸರಿ ಅನಿಸೋಲ್ಲ. ಅವನು ಇಂಗ್ಲೀಷ್ ಕಲ್ತು ಏನಾಗಬೇಕು? ಮೊಮ್ಮಗ ಅಗ್ರಹಾರದ ಸ್ಕೂಲ್ ಮುಗಿಸಿದ್ದಕ್ಕೇನೆ ನಳಚರಿತ್ರೆಯ ಪದ್ಯಗಳನ್ನು ಓದ್ತಾನೆ. ಇನ್ನು ಉಳ್ಕೊಂಡಿರೋದು ಜೈಮಿನಿ ಮಾತ್ರ. ಅದನ್ನು ಯಾರ ಕೈಲಾದರೂ ಹೇಳಿಸ್ಬಿಟ್ರೆ ವಿದ್ಯೆ ಮುಗಿದ ಹಾಗೇನೆ ಅನ್ನೋದು ಗೌಡಜ್ಜನ ವಿಚಾರ ಆಗಿರುತ್ತೆ. ಆಗ ಜೋಯಿಸ್ರು ಹೇಳ್ತಾರೆ, ಏನೋಪ್ಪ ಈ ಕಾಲಕ್ಕೆ ತಕ್ಕ ಹಾಗೆ ಸ್ವಲ್ಪ ಇಂಗ್ಲೀಷನ್ನು ಕಲಿತ್ರೆ ದಂಡವೇನು ಅಂತ ಹೇಳಿ ಕಳಿಸ್ಲಿಕ್ಕೆ ಬಲವಂತವನ್ನು ಕೂಡ ಮಾಡ್ತಾರೆ. ಈ ಜೋಯಿಸರ ಮಗ ವೆಂಕಟರಮಣ ಅಂತ ಅವನು ಈ ಕಾಳಿಂಗನಿಗಿಂತ 3 ವರ್ಷಕ್ಕೆ ದೊಡ್ಡವನಾಗಿರ್ತಾನೆ. ಈಗ ತಾಲೂಕಿನಲ್ಲಿ ಇಂಗ್ಲೀಷ್ 3ನೇ ವರ್ಷದಲ್ಲಿ ಓದ್ತಾ ಇರ್ತಾನೆ. ಅವನಿಗಾಗಲೇ ಉಪನಯನನೂ ಕೂಡ ಆಗಿರುತ್ತೆ. ತಂದೆಯಿಂದ ತಕ್ಕ ಮಟ್ಟಿಗೆ ವೇದ ಪಾಠನೂ ಆಗಿರುತ್ತೆ. ಊಟಕ್ಕೆ ಭಿಕ್ಷಾನ್ನವನ್ನು ಮಾಡಿಕೊಂಡು ನರಸಿಂಹ ದೇವಸ್ಥಾನದ ಪೌಳಿಯಲ್ಲಿ ಇರೋ ಒಂದು ಮಂಟಪದಲ್ಲಿ ವಾಸವಾಗಿರ್ತಾನೆ. ಬಾಗಿಲು ಬೀಗ ಇರುವಂತಹ ಆ ಮಂಟಪದಲ್ಲಿ ಇನ್ನೂ 4-6 ಬ್ರಾಹ್ಮಣ ವಿದ್ಯಾರ್ಥಿಗಳಿರ್ತಾರೆ. ದೇವಸ್ಥಾನದಲ್ಲಿ ಬೆಳಗ್ಗೆ ಸಂಜೆ ನಡೆಯುವಂತಹ ಸಂಸ್ಕೃತ ತರಗತಿಗಳಲ್ಲೂ ಕೂಡ ಅವನು ಅಧ್ಯಯನ ಮಾಡ್ತಾ ಇರ್ತಾನೆ. ನೆತ್ತಿಯ ಮುಂಭಾಗವನ್ನು ಕ್ಷೌರ ಮಾಡಿಸ್ಕೊಂಡು ಹಿಂಭಾಗದ ಉದ್ದನೆ ಕೂದಲನ್ನು ದಪ್ಪವಾಗಿ ಗಂಟು ಕಟ್ಟಿ ಹಣೆಗೆ ಗೋಪಿ ಚಂದನವನ್ನು ಇಟ್ಕೊಂಡು ಎಡಗೈಗೆ ಬಿಳಿಯ ಜೋಳಿಗೆಯನ್ನು ನೇತು ಹಾಕ್ಕೊಂಡು ಬಲಗೈಯಲ್ಲಿ ಸಾರಿನ ಪಾತ್ರೆ ಹಿಡ್ಕೊಂಡು ಭಿಕ್ಷಾನ್ನಕ್ಕೆ ಹೊರಟ್ರೆ ಹಿಂದಿನ ಕಾಲದ ಋಷ್ಯಾಶ್ರಮದ ಕಾಲದ ಒಟ್ಟುಗಳ ಹಾಗೇನೆ ಅವನು ಕಾಣಿಸ್ತಾ ಇರ್ತಾನೆ. ಜೋಯಿಸರು ಗೌಡಜ್ಜನಿಗೆ ಹೇಳ್ತಾರೆ, ಗೌಡಯ್ಯ ನಿನ್ನ ಮೊಮ್ಮಗನನ್ನು ಅಲ್ಲಿ ಸೇರಿಸು. ಒಕ್ಕಲಿಗರ ಹಾಸ್ಟೆಲು ಅಂತ ಈಗ ಮಾಡಿದಾರಂತೆ. ವರ್ಷಕ್ಕೆ 2 ಪಲ್ಲ ರಾಗಿ, 25,000 ಅವರೆಕಾಳು, 50 ಸೇರು ಅಕ್ಕಿ, ಮೇಲೊಂದು 25 ರೂಪಾಯಿ ಕೊಟ್ಟರೆ ಸುಖವಾಗಿ ಊಟ ಹಾಕ್ತಾರಂತೆ. ನಿನ್ನ ಮೊಮ್ಮಗನ ಉಸ್ತಿವಾರಿನ ನಮ್ಮ ವೆಂಕಟರಮಣ ನೋಡ್ಕೋತಾನೆ. ಇಲ್ಲಿದ್ದಾಗ ಹೇಳ್ಕೊಡ್ತಿದ್ನಲ್ಲ ಹಾಗೆ ಅಲ್ಲೂ ಪಾಠ ಗೀಟ ಹೇಳ್ಕೊಡ್ತಾನೆ. ನೀನೇನು ಯೋಚನೆ ಮಾಡಬೇಡ ಅಂತಾರೆ. ಗೌಡಯ್ಯ ಮೊಮ್ಮಗನನ್ನು ಮಾಧ್ಯಮಿಕ ಶಾಲೆಗೆ ಸೇರಿಸಿ ಬರ್ತಾನೆ. ತಾಲೂಕು ಅಂದರೆ ಅದೇನು ಕಡಿಮೆ ಜಾಗ ಏನಲ್ಲ. ಅಮಲ್ದಾರ್ ಸಾಹೇಬ್ರ ಕಚೇರಿ ಇರುವಂತಹ ಸ್ಥಳ. ಮೊದಲು ಇದ್ದಂತಹ ಅಮಲ್ದಾರರಿಗೆ ಈಗ ರಿಟೈರ್ಡ್ ಆಗಿರುತ್ತೆ. ಅವರು ತಮ್ಮ ಸ್ಥಳವಾದ ಶ್ರೀರಂಗಪಟ್ಟಣಕ್ಕೆ ಹೊರಟೋಗಿರ್ತಾರೆ. ಗೌಡಯ್ಯನೇ ಗಾಡಿ ಮೇಲೆ ರಾಗಿ, ಅವರೆಕಾಳು, ಅಕ್ಕಿಗಳನ್ನು ಹೇರ್ಕೊಂಡು ಹೋಗಿ ಹಾಸ್ಟೆಲ್ಗೆ ಕೊಟ್ಟು ಮೊಮ್ಮಗನಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಬರ್ತಾನೆ. ಈಗ ಗೌಡಯ್ಯನಿಗೆ ಇದ್ದಿದ್ದು ಒಂದೇ ಚಿಂತೆ. ಪುಣ್ಯಕೋಟಿ ಹುಲಿ ಬಾಯಿಗೆ ಅಂತೇಳಿ ಹೋಗಿದ್ದ ಗವಿ ಮುಂದಿನ ಜಾಗದಲ್ಲಿ ದೇವಸ್ಥಾನ ಕಟ್ಟಿಸ್ಬೇಕು, ಎದುರುಗಡೆ ಒಂದು ದೊಡ್ಡ ಕಲ್ಯಾಣಿಯನ್ನು ತೆಗೆಸ್ಬೇಕು. ಆದರೆ ಈ ಮಧ್ಯೆ ಆ ಚಂದ್ರನಹಳ್ಳಿಯ ಶಿವಲಿಂಗಾಚಾರಿ ಇನ್ನೊಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅಂತ ನಂಜನಗೂಡಿನ ಕಡೆಗೆ ಹೊರಟು ಹೋಗ್ಬಿಟ್ಟಿದ್ದಾನೆ. ನಿನಗೆ ಯಾಕೆ ಯೋಚನೆ? ನಾನು ಹೇಳಿದಾಗೆ ಕಲ್ಲನ್ನು ತರಿಸಿ ಹಾಕು, ಮುಂದಿನ ಕೆಲಸ ನಂದು ಅಂತ ಅವನು ಹೇಳಿದ್ರು ಕೂಡ ಅವನು ಬಂದು ಎದುರಿಗೆ ನಿಂತ್ಕೊಳ್ಳೋವರೆಗೂ ಗೌಡಯ್ಯನಿಗೆ ಆ ಕೆಲಸದ ಬಗ್ಗೆ ನಂಬಿಕೆನೇ ಬರಲಲ್ಲದು. ಇನ್ನು ಈ ಕಡೆ ಪುಟ್ಟ ಕಾಳಿಂಗ ಇಂಗ್ಲೀಷನ್ನು ಚೆನ್ನಾಗಿ ಕಲಿತಾ ಇರ್ತಾನೆ. ವೆಂಕಟರಮಣನೇ ಮೇಲಿನ ಪಾಠವನ್ನು ಹೇಳ್ಕೊಡ್ತಾ ಇದ್ದರಿಂದ ಬೇರೆ ಮೇಷ್ಟರನ್ನು ಇಟ್ಟು ಪಾಠ ಹೇಳಿಸುವಂತಹ ಅಗತ್ಯನೂ ಇರೋದಿಲ್ಲ. ಮೊಮ್ಮಗನ ವಿಷಯದಲ್ಲಿ ಗೌಡನಿಗೆ ಮೆಚ್ಚುಗೆನೂ ಅಲ್ಲದೆ ಹೆಮ್ಮೆ ಕೂಡ ಆಗ್ತಾ ಇರುತ್ತೆ. ಏಕೆಂದರೆ ಇಂಗ್ಲೀಷು ಅಂದರೆ ಕಡಿಮೆನಾ? ಅಮಲ್ದಾರಿ ಮಾಡಬೇಕು ಅಂದರೆ ಇಂಗ್ಲೀಷ್ ಬರಬೇಕಂತೆ. ಮುಂದೆ ನಮ್ಮ ಈ ಪುಟ್ಟ ಅಮಲ್ದಾರಿ ಮಾಡಿದ್ರು ಮಾಡಬಹುದು, ಅಥವಾ ಅದಕ್ಕಿಂತ ಮೇಲ್ ಹೋದ್ರೂ ಹೋಗಬಹುದು. ಆಗ ಯಾರು ಗೋಮಾಳನ ಉಳ್ಕೂಡ್ದು, ಗೋತಾಯಿ ಉಂಡು ಮಿಕ್ಕಿದ ಭೂಮಿ ತಾಯಿನೇ ಉಳ್ಬೇಕು ಅಂತ ಹುಕುಮು ಮಾಡ್ತಾನೆ ಅಂತ ಒಂದೊಂದು ಸಲ ಕನಸನ್ನು ಕಾಣ್ತಾ ಇದ್ದ ಅಜ್ಜ. ಹಾಗೆ ಕನಸು ಕಾಣಕ್ಕೆ ಒಂದು ಕಾರಣನೂ ಇತ್ತು. ಗೋಮಾಳಗಳನ್ನು ಉಳಲಿಕ್ಕೆ ಪ್ರಾರಂಭಿಸಿದ ಮೇಲೆ ಹುಲ್ಲಿನ ಧಾರಣೆ ಕೂಡ ವಿಪರೀತ ಏರ್ಬಿಟ್ಟಿತ್ತು.
ಅವನು ಚಿಕ್ಕವನಿದ್ದಾಗ ಆ ಸುತ್ತಲ್ಲಿ ಯಾರು ಹುಲ್ಲನ್ನು ಮಾರ್ತಾನೆ ಇರಲಿಲ್ಲ. ಅನಂತರ ಮಾರಲಿಕ್ಕೆ ಶುರು ಮಾಡಿದ್ರು ಕೂಡ ಒಂದು ಮಾರು ಮೆದೆಗೆ 2 ರೂಪಾಯಿ ಧಾರಣೆ ಇರುತ್ತೆ. ಆದರೆ ಈಗ ರಾಗಿ ಹುಲ್ಲಾದರೆ 10ರಿಂದ 12 ರೂಪಾಯಿವರೆಗೂ ಏರಿದೆ. ಹುಲ್ಲಿನ ಧಾರಣೆ ಏರಿರೋದ್ರಿಂದಲೇ ಪಟ್ಟಣಗಳಲ್ಲಿ ಹಾಲು, ಮೊಸರು, ಬೆಣ್ಣೆ ಧಾರಣೆ ಕೂಡ ಏರಿದೆಯಂತೆ. ನನ್ನ ಮಕ್ಕಳಿಗೆ ಹಾಗೆ ಆಗಬೇಕು, ಗೋಮಾಳ ಉಳ್ಬೇಕು ಅಂತ ಅವರೇ ಅಲ್ವಾ ಕಾನೂನು ಮಾಡಿದವರು, ತಿನ್ನಕ್ಕೆ ಬೆಣ್ಣೆನೇ ಸಿಕ್ಕದಂಗೆ ಆಗ್ಬೇಕು ಅವಕ್ಕೆ ಅಂತ ಗೌಡಜ್ಜ ಬೈಕೊಂತಿರ್ತಾನೆ. ಪುಟ್ಟ ಇಂಗ್ಲೀಷ್ಗೆ ಸೇರಿದ 2 ವರ್ಷಕ್ಕೇನೆ ಒಂದೊಂದು ಇಂಗ್ಲೀಷ್ ಮಾತನ್ನ ಅಜ್ಜನೆದುರಿಗೆ ಆಡಿ ತೋರಿಸ್ತಿದ್ದ. ಓ, ಅಮಲ್ದಾರಿಕೆ ಅಂದರೆ ಇದೆ ಅಲ್ವಾ ಅಂತ ಅಜ್ಜ ಯೋಚನೆ ಮಾಡ್ತಾ ಇದ್ದ. ಇಷ್ಟೊತ್ತಿಗೆ ವೆಂಕಟರಮಣನದು ಮಾಧ್ಯಮಿಕ ಶಾಲೆ ಮುಗಿದು ಅವನು ಈಗ ಮೈಸೂರಿಗೆ ಹೋಗಿರ್ತಾನೆ. ಮೈಸೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ವೇದಾಧ್ಯಯನವನ್ನು ಮಾಡಿಸೋಕ್ಕೆ ಅವರಪ್ಪ ಅವನನ್ನು ಅಲ್ಲಿ ಸೇರಿಸಿರ್ತಾರೆ. ಅಲ್ಲಿ ಅವನಿಗೆ ಜ್ಯೋತಿಷ್ಯ ಮತ್ತು ಪುರೋಹಿತ್ಯಗಳನ್ನು ಕೂಡ ಶಾಸ್ತ್ರೋಕ್ತವಾಗಿ ಕಲಿಸ್ತಾರಂತೆ. ಹೈಸ್ಕೂಲಿನ ವ್ಯಾಸಂಗನೂ ಜೊತೆಗೆ ಆಗತ್ತೆ. ಸಂಸ್ಕೃತ ಕಲಿಯೋ ಅವನಿಗೆ ಮಹಾರಾಜರ ಛತ್ರದಲ್ಲಿ ಊಟ ಉಚಿತವಾಗಿ ದೊರೀತಿತ್ತು. ಪುಟ್ಟನಿಗೆ ಈಗ ತಾಲೂಕಿನ ಸ್ಥಳನೂ ಚೆನ್ನಾಗಿ ಗೊತ್ತಿತ್ತು. ಒಬ್ಬನೇ ಅಲ್ಲಿಗೆ ನಡ್ಕೊಂಡು ಹೋಗಿ ಬರ್ತಿದ್ದ. ಅಜ್ಜಿ ಕಾಯಿಸ್ಕೊಟ್ಟಿದ್ದ ತುಪ್ಪದ ಮೊಗೆಗೆ ಉಗ್ಗ ಹಾಕಿ ಹಿಡ್ಕೊಂಡು ಹೋಗ್ತಾನೆ. ಅಲ್ಲಿ ಊಟಕ್ಕೆ ಕೂರೋಕ್ಕೆ ಮೊದಲು ತನ್ನ ತಟ್ಟೆಗೆ 1-2 ಮಿಳ್ಳೆ ಹಾಕ್ಕೊಂಡು ಹೋಗ್ತಾನೆ. ಊರಿಗೆ ಬಂದಾಗ ಅವನೇ ದನವನ್ನು ಕೂಡ ಹುಡ್ಕೊಂಡು ಹೋಗ್ತಾನೆ. ಅವನು ಊರಿಗೆ ಬಂದರೆ ಅಜ್ಜನ ಕೈಲಿ ಮಾತಾಡ್ತಾನೆ, ಅಜ್ಜಿ ಕೈಲಿ ಮಾತಾಡ್ತಾನೆ, ಮನೆಯ ಆಳು ಕಾಳುಗಳ ಸಂಗಡ ಮಾತಾಡ್ತಾನೆ. ಆದರೆ ತನ್ನ ತಾಯಿ ಸಂಗಡ ಮಾತ್ರ ಮಾತಾಡೋದಿಲ್ಲ, ಅವಳ ಹತ್ರಕ್ಕೂ ಹೋಗೋದಿಲ್ಲ. ಹೀಗಾಗಿ ತಾಯವ್ವ ಅದಕ್ಕಾಗಿ ಮನಸ್ಸಿನಲ್ಲೇ ಕೊರಗ್ತಾ ಇದ್ಲು. ಮಗ ಮನೆಗೆ ಬಂದರೆ ಅವಳು ಪ್ರೀತಿಯಿಂದ ಹೋಗಿ ಹತ್ರ ನಿಂತ್ಕೊಂತಿದ್ಲು. ಆದರೆ ಅವನು ಮಾತೇ ಆಡಿಸ್ತಾ ಇರಲಿಲ್ಲ. ಒಂದೊಂದು ಸಲ ಆಕೆ ಕಣ್ಣಲ್ಲಿ ನೀರು ಹಾಕ್ಕೊಂತಿದ್ಲು. ಸೊಸೆ ಕಣ್ಣೀರನ್ನು ಗಮನಿಸಿದ ಅತ್ತೆ ಲಕ್ಕಮ್ಮ ಒಂದಿನ ಅವಳನ್ನು ಯಾಕೆ ಅಳ್ತಾ ಇದೀಯಾ ಅಂತ ಕೇಳಿದಾಗ ಆಕೆ ಕೈ ಸನ್ನೆಯಿಂದಲೇ ತನ್ನ ದುಗುಡವನ್ನು ವಿವರಿಸ್ತಾಳೆ. ಲಕ್ಕಮ್ಮನಿಗೆ ಅರ್ಥವಾಗತ್ತೆ ಆಕೆ ಹೇಳಿದ್ದು ವಿಷಯವನ್ನು ಯಜಮಾನನಿಗೆ ಮುಟ್ಟಿಸ್ತಾಳೆ. ಹುಡುಗ ಬುದ್ಧಿದು ಅಂತ ಗೌಡಯ್ಯ ಹೇಳ್ತಾನೆ. ಆದರೂ ಕೂಡ ಮುಂದಿನ ಸಲ ಪುಟ್ಟ ಮನೆಗೆ ಬಂದಾಗ ಅವನೇ ಕೇಳ್ತಾನೆ, ಮಗ, ನೀನು ಮನೆಗೆ ಬಂದರೆ ನಿಮ್ಮ ಅವ್ವನ ಕೂಟ ಯಾಕೆ ಮಾತಾಡಲ್ಲ ಅಂತ ಕೇಳಿದಾಗ, ಅವಳ ಕೂಟ ಹೆಂಗಜ್ಜ ಮಾತಾಡೋದು ಅಂತ ಮೊಮ್ಮಗ ಕೇಳ್ತಾನೆ. ಹೆಂಗೆ ಅಂದರೆ ಹಿಂಗೇನೆ, ನಮ್ಮ ಕೂಟ ಹೆಂಗೆ ಮಾತಾಡ್ತೀಯೋ ಹಾಗೆ ಅವನ ಕೂಡ ಮಾತಾಡು ಅಂತ ಅಜ್ಜ ಹೇಳ್ತಾನೆ. ನೀನು ಮಾತಾಡ್ತೀಯ, ನಾನು ಮಾತಾಡ್ತೀನಿ, ಅವಳು ಮೂಗಿ ಅಲ್ವಾ, ಮೂಗಿ ಕೂಟ ಹೆಂಗೆ ಮಾತಾಡೋದು ಅಂತ ಮೊಮ್ಮಗ ಹೇಳ್ತಾನೆ. ಗೌಡಜ್ಜನಿಗೆ ತಕ್ಷಣ ಯಾವುದೇ ಉತ್ತರ ಹೊಳೆಯೋದಿಲ್ಲ. ಹೌದಲ್ವಾ, ಮೂಗಿ ಸಂಗಡ ಮಾತಾಡೋದು ಹೇಗೆ ಅನ್ನೋ ಒಂದು ಪ್ರಶ್ನೆ ಅವನನ್ನು ಕಾಡುತ್ತೆ. ಆ ದಿನ ಅವನೇ ದನಗಳನ್ನು ಹೊಡ್ಕೊಂಡು ಹೋಗ್ತಾನೆ. ಆಗಲೂ ಅವನಿಗೆ ಮೊಮ್ಮಗನ ಪ್ರಶ್ನೆ ಕಾಡ್ತಾ ಇರುತ್ತೆ. ಆ ಮಧ್ಯಾಹ್ನವೆಲ್ಲ ತನ್ನಲ್ಲಿ ತಾನೇ ಯೋಚನೆ ಮಾಡ್ತಾನೆ ಇರ್ತಾನೆ. ಮಧ್ಯೆ ಒಂದ್ಸಲ ದನಗಳು ಗೋಮಾಳವನ್ನು ಬಿಟ್ಟು ಹೊಲದ ಕಡೆ ನುಗ್ಗುತ್ತವೆ. ಒಂದ್ಸಲ ಲೇ ಎತ್ಲಾಗೈತೆ ಜ್ಞಾನ ಅಂತ ಕೂಕ್ಕಂತಾನೆ. ಅವು ಮತ್ತೆ ತಮ್ಮ ಸ್ಥಳಕ್ಕೆ ಬರುತ್ತವೆ. ಸ್ವಲ್ಪ ಹೊತ್ತಿನ ನಂತರ 2 ಮೊಳಕಗಳು ಹತ್ರ ಬರುತ್ತವೆ. ಅವನ ತಲೆ ಮೇಲೆ ತಮ್ಮ ಗೋಣನ್ನು ಆಡಿಸುತ್ತವೆ. ದಿನವೂ ಅವನ ಕೈಲಿ ಗಂಗೆ ದೊಗಲನ್ನು ದುರಿಸ್ಕೊಳ್ದಿದ್ರೆ ಅವಕ್ಕೆ ತೃಪ್ತಿನೇ ಇರ್ತಿರ್ದಿಲ್ಲ. ಓ, ನಂಗೆ ಎಪ್ತಿಯ ಹಾರ ಹೋಗಿತ್ತು ನೋಡು, ನೀನೇ ಬಂದ್ಯಾ ಅಂತ ಅವನು ಒಂದೊಂದು ಕರುಗಳನ್ನು ಕೇಳಿ ಅವು ಅವನ ಮುಖವನ್ನು ಮೂಸಿ ನೋಡಿ ಬೆನ್ನು ನೆಕ್ತಾ ಇರುತ್ತವೆ. 2 ಕೈಗಳಿಂದಲೂ 2ರ ಕುತ್ತಿಗೆಗಳನ್ನು ತುರಿಸ್ತಾ ಅವನು ಮಾತಾಡಿಸ್ತಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಅವನಿಗೆ ಕೋಲೆ ಬಸವನ ರಾಮ ಸೀತೆಯರ ನೆನಪು ಆಗತ್ತೆ. ಅವೆರಡು ಎಷ್ಟು ಚೆನ್ನಾಗಿ ಮಾತಾಡುತ್ತವಲ್ವಾ. ರಾಮದೇವರು ಸೀತಮ್ಮ ಅವ್ರನ್ನ ಮದುವೆ ಆಯ್ತೀಯಾ ಅಂದರೆ ಬಸವಣ್ಣ ಹ್ಞೂ ಅಂತ ಕತ್ತು ಹಾಕ್ತೈತೆ. ಜೀವಗಳಿಗೆ ನಾಲ್ಗೆ ಇಲ್ಲ ಅಂತ ಅದು ಯಾವ ನನ್ನ ಮಗ ಅಂದೋನು ಅಂತ ಅವನು ತನ್ನಲ್ಲಿ ತಾನೇ ಅಂದ್ಕೋತಾನೆ. ಅವನನ್ನು ಬೆಳಗ್ಗೆಯಿಂದ ಕಾಡ್ತಿದ್ದ ಪ್ರಶ್ನೆಗೆ ಈಗ ಉತ್ತರ ಹೊಳೆದೇ ಬಿಡುತ್ತೆ. ಅವನ ಸೊಸೆ ತಾಯವ್ವ ಮೂಗಿನೇ ಇರಬಹುದು, ಆದರೆ ಅವಳನ್ನು ಮನೆಗೆ ತಂದ ಇಷ್ಟು ದಿನದಿಂದ ಅವರೆಲ್ಲರೂ ಅವಳ ಕೈಲಿ ಮಾತಾಡ್ತಾ ಇದ್ದಾರೆ. ಅವಳು ಅವ್ರ ಕೈಲಿ ಮಾತಾಡ್ತಾಳೆ. ಮಾತಾಡೋಕ್ಕೆ ನಾಲ್ಗೆನೇ ಇರಬೇಕಾ? ಅರೆ, ನಮ್ಮ ಪುಟ್ಟಂಗೆ ಇಷ್ಟು ಹೊಳಿಲಿಲ್ವಲ್ಲ, ಇಂಗ್ಲೀಷ್ ಸ್ಕೂಲ್ಗೆ ಹೋಗಿ ಅವನು ಇಷ್ಟು ಕಲಿಬಾರ್ವಾ ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ಅಜ್ಜ ಗೊಣಕ್ಕೋತಾನೆ. ಅವನ ಮಟ್ಟಿಗೆ ಮಾತ್ರ ಹಸುಗಳ ಕೈಲೂ ಅವನು ಮಾತಾಡ್ತಾ ಇರ್ತಾನೆ. ಹಸುಗಳು ಕೂಡ ಅವನ ಸಂಗಡ ಮಾತಾಡ್ತಿರುತ್ತವೆ. ಸೊಸೆ ತಾಯವ್ವನು ಇವನ ಕೈಲಿ ಮಾತಾಡ್ತಿದ್ಲು. ಅವಳು ಮೂಗಿ ಅನ್ನೋದು ನನ್ನ ಪ್ರಜ್ಞೆಗೆ ಬಂದೇ ಇರಲಿಲ್ವಲ್ಲ, ಈ ಮೊಮ್ಮಗ ಬಂದು ಅದನ್ನು ನನಗೆ ಹೇಳ್ಕೊಡ್ಬೇಕಾ ಅಂತ ಅಜ್ಜ ಯೋಚನೆ ಮಾಡ್ತಾನೆ. ಆ ಸಂಜೆ ಮನೆಗೆ ಹೋದ್ಮೇಲೆ ಮೊಮ್ಮಗನನ್ನು ಹತ್ರ ಕೂರಿಸ್ಕೊಂಡು ಮಾತಾಡ್ತಾನೆ. ಲೇ ಪುಟ್ಟ, ನಿಮ್ಮ ಅವನ್ನ ಮೂಗಿ ಅಂತೀಯಲ್ಲ, ನಾನು ಅವಳ ಕೂಟ ಮಾತಾಡಲೇನ್ಲ
ಅಂದಾಗ, ನೀನು ಮಾತಾಡ್ತೀಯ ಅವಳು ಜವಾಬು ಕೊಡ್ತಾಳ ಇಲ್ವಲ್ಲ ಅಂದ. ನನ್ನ ಕೊಟ್ಟೆ ಕೊಡ್ತಾಳೆ. ನಿಮ್ಮ ಅಜ್ಜಿಗಿಂತ ಅವಳಿಗೆ ಬುದ್ಧಿನ ವೈನಾಗೈತೆ. ವ್ಯವಹಾರದಾಗೂ ಕೂಡ ಅವಳ ಮಾತನ್ನೇ ನಾನು ಕೇಳ್ತೀನಿ, ಗೊತ್ತೇನು, ಆಟ ಬುದ್ಧಿವಂತೆ ಆಕೆ ಅಂತ ಅಜ್ಜ ಹೇಳ್ತಾನೆ. ಈ ಮಾತಿಗೆ ಪುಟ್ಟ ಕಾಳಿಂಗ ಯಾವ ಉತ್ತರವನ್ನು ಹೇಳೋದಿಲ್ಲ. ಅಜ್ಜ ಹೇಳ್ತಾನೆ, ನೀನು ಅವಳನ್ನು ಮೂಗಿ ಅನ್ನಬಾರ್ದು. ನಿಮ್ಮಪ್ಪ ಇದ್ದಾಗ ಒಂದಿನವೂ ಹಂಗನ್ಲಿಲ್ಲ. ಅವಳು ಕೂಟ ಅವನು ಮಾತಾಡ್ತಾನೆ ಇರ್ತಿದ್ದ, ಅವಳು ಅವನ ಕೂಟ ಮಾತಾಡ್ತಿದ್ಲು. ಅವಳು ಗಂಡಂಗೆ ಅವಳು ಮೂಗಿ ಆಗಲಿಲ್ಲ, ಅತ್ತೆ ಮಾವಂಗ ಆಗಲಿಲ್ಲ. ಅವಳು ಹೊಟ್ಟೆಲಿ ಹುಟ್ಟಿದ್ ನಿನಗೆ ಮೂಗಿ ಆದ್ಲಿಂದ್ಲ ಅಂತ ಕೇಳ್ತಾನೆ. ಏನು ಹೇಳಬೇಕು ಅಂತ ಮೊಮ್ಮಗನಿಗೆ ತಿಳಿಯೋಲ್ಲ. ಈ ಮಾತನ್ನು ಕೇಳಿದ್ಮೇಲೆ ಅವನು ಸ್ವಲ್ಪ ಹೊತ್ತು ಪೆಚ್ಚಾಗ್ತಾನೆ. ಆಮೇಲೆ ಅಜ್ಜ ಹೇಳ್ತಾನೆ, ಹುಚ್ಚುಮುಖ, ಚೋಟುದ್ದ ಇದೆಯಾ, ನಿಂಗೆ ಇದೆಲ್ಲ ಎಲ್ಲಿ ತಿಳಿತೈತೆ? ಹೆತ್ತವನು ಒಂದೇ, ಗೋಮಾತೆನೂ ಒಂದೇ. ಗೋಮಾತೆಗೆ ಮಾತು ಬರೋಕ್ಕಿಲ್ಲ, ಯಾವನ ಹೆತ್ತವಂಗೂ ಮಾತು ಬರೋಕ್ಕಿಲ್ಲ, ತಿಳ್ಕೊ. ಬರೀ ನಿಮ್ಮವ್ವ ಒಬ್ಬಳೆ ಮೂಗಿ ಅಲ್ಲ ಅಂತೇಳಿ ಹೇಳ್ತಾನೆ. ಆ ಕ್ಷಣದಲ್ಲಿ ತಾನು ಏನು ಹೇಳಿದೆ ಅನ್ನೋದರ ಪೂರ್ಣ ಅರ್ಥ ಗೌಡನಿಗೂ ತಿಳಿಯೋದಿಲ್ಲ. ಎಷ್ಟೋ ವೇಳೆ ಅವನಿಗೆ ಹಾಗೆ ಆಗ್ತಾ ಇತ್ತು, ಏನೋ ಒಂದು ಮಾತಾಡ್ಬಿಡ್ತಿದ್ದ. ಆದರೆ ಆನಂತರ ತಾನು ಮಾತಾಡಿದ್ರ ಅರ್ಥ ಏನು ಅಂತ ಅವನ ಯೋಚಿಸಿ ತಿಳಿದೆ ಚಿಂತೆ ಮಾಡ್ತಾ ಇದ್ದ. ಈಗ ಅವನ ಮೊಮ್ಮಗನೂ ಕೂಡ ಅಜ್ಜನ ಈ ಮಾತು ಏನು ಅರ್ಥ ಆಗದೆ ಮಿಕ ಅಂತ ಕಣ್ಬಿಡ್ತಾ ಕೂತಿದ್ದ. ಮತ್ತೆ ದಿನಗಳು ಸಾಗ್ತಾ ಇದ್ವು. ಪುಟ್ಟ ಕಾಳಿಂಗನಿಗೆ ಈಗ 2 ವರ್ಷದಲ್ಲಿ ಮಾಧ್ಯಮಿಕ ಶಾಲೆಯ 5 ರೂಪಾಯಿ ಪರೀಕ್ಷೆನೂ ಆಗತ್ತೆ. ವೆಂಕಟರಮಣನ ಹಾಗೆ ತಾನು ಕೂಡ ಮೈಸೂರಿಗೆ ಹೋಗಿ ಹೈಸ್ಕೂಲಲ್ಲಿ ಓದಬೇಕು ಅನ್ನೋದು ಅವನ ಆಸೆ. ಆದರೆ ಅಜ್ಜ ಮಾತ್ರ ಓದು ಅಷ್ಟಕ್ಕೆ ಸಾಕು ಅಂತ ಅಂತಾನೆ. ಕಾಳಿಂಗನಿಗೆ ಬೇರೆ ಉಪಾಯ ತೋಚೋದಿಲ್ಲ. ಅಗ್ರಹಾರಕ್ಕೆ ಹೋಗ್ತಾನೆ. ಜೋಯಿಸ್ರ ಹತ್ರ ತನ್ನ ಆಸೆಯನ್ನು ಹೇಳ್ಕೊಳ್ತಾನೆ. ಯಥಾ ಪ್ರಕಾರ ಜೋಯಿಸ್ರು ಕಾಳಿನಹಳ್ಳಿಗೆ ಬರ್ತಾರೆ. ಗೌಡ ಹಿಂಗೆ ಹೇಳ್ತಾರೆ. ಆಗ ಆತ ಹೇಳ್ತಾನೆ, ಅಲ್ಲಯ್ಯ, ದಿನ ಬರ್ತಾ ನಂಗೇನು ಪ್ರಾಯ ಬರ್ತಾ? ನಂಗಾಗಲೇ 62 ತುಂಬಿ 63 ಆಯಿತು. ಆಳ್ಗುಲ್ ಕಟ್ಕೊಂಡು ನಾನೊಬ್ಬನೇ 8 ದಿನ ಅಂತ ಗೇಯ್ಬೇಕು. ಇವನು ಅಮಲ್ದಾರಿ ಮಾಡದೇ ಇದ್ರೆ ಒಲ್ಲೆ ಅಂತೈತೇನು? ಸುಮ್ಕೆ ದೊಡ್ಡ ನೋಡ್ಕೊಂಡಿರ್ಲಿ ಅಂದ್ಬಿಡ್ತಾನೆ. ಪುಟ್ಟ ಕಣ್ಣೀರು ಹಾಕ್ತಾನೆ. ಜೋಯಿಸ್ರು ಮತ್ತೆ ಶಿಫಾರಸ್ ಮಾಡ್ತಾರೆ. ವಿದ್ಯೆ ಹೊತ್ತೋ ಹುಡುಗರನ್ನ ಬಿಡಿಸಿದ್ರೆ ಸರಸ್ವತಿ ಕೋಪ ಮಾಡ್ಕೊಳ್ತಾಳೆ ಅಂತೇಳ್ಬಿಟ್ಟು ಶಾಸ್ತ್ರದ ಮಾತನ್ನ ಹೇಳ್ತಾರೆ. ಮೈಸೂರಲ್ಲಿ ಅವ್ರ ಮಗ ವೆಂಕಟರಮಣನೂ ಇದ್ದಾನೆ. ಈ ವರ್ಷ ಅವನದು ಹೈಸ್ಕೂಲ್ನ ಕೊನೆ ವರ್ಷ. ಅವನೇ ಪುಟ್ಟನ ನಿಗಾ ಎಲ್ಲ ನೋಡ್ಕೊಳ್ತಾನೆ. ಒಕ್ಕಲಿಗರ ಹಾಸ್ಟೆಲಲ್ಲಿ ಪುಟ್ಟನಿಗೆ ಎಲ್ಲ ವ್ಯವಸ್ಥೆನೂ ಆಗುತ್ತೆ ಅಂತ ಮುಂತಾಗಿ ಒಂದು ಒಪ್ಪತ್ತು ಪೂರ್ತಿಯಾಗಿ ಕೂತು ಮಾತಾಡಿದ ಮೇಲೆ ಗೌಡಜ್ಜ ಅವ್ರ ಮಾತಿಗೆ ಮಣಿತಾನೆ. ಪುಟ್ಟ ಮೈಸೂರಿಗೆ ಹೊರಡೋಕ್ಕೆ ಸಿದ್ಧವಾಗ್ತಾನೆ. ಹೊರಡೋ ಮುಂದೆ ಅವನು ತನ್ನ ತಾಯಿಯನ್ನು ಮಾತಾಡಿಸ್ತಾನೆ. ಹೋಗ್ಬತ್ತೀವಿ ಕಣವ ಅಂತೇಳಿ ಹೇಳ್ತಾನೆ. ಇದರಿಂದ ತಾಯವನಿಗೂ ಎಷ್ಟೋ ಸಂತೋಷ ಆಗುತ್ತೆ. ಮೈಸೂರಿಗೆ ಹೋದ ಅವನು ನವರಾತ್ರಿ ರಜಕ್ಕೆ ಊರಿಗೆ ಬರೋದಿಲ್ಲ. ದೇಶಕ್ಕೆ ದೇಶನೇ ದಸರಾ ಮೆರವಣಿಗೆ ನೋಡೋಕ್ಕೆ ಮೈಸೂರಿಗೆ ಹೋಗುವಾಗ ಅವನು ಮೈಸೂರಿಂದ ಊರಿಗೆ ಹ್ಯಾಕೆ ಬರ್ತಾನೆ? ಸರಿ, ಹುಡುಗ ಓದ್ಕೊತೈತೆ ಅಂತ ಗೌಡಯ್ಯನು ಸುಮ್ಮನಾಗ್ತಾನೆ. ಬೇಸಿಗೆ ರಜಕ್ಕೆ ಅಂತ ಊರಿಗೆ ಬರೋ ಹೊತ್ತಿಗೆ ಅವನ ಮುಖದ ಕಳೆನೆ ಬದಲಾಯಿಸಿ ಹೋಗಿರುತ್ತೆ. ತಾಲೂಕಿಗೆ ಹೋದ ಮೇಲೆ ಅವನ ಮುಖದ ಮೇಲೆ ಒಂದು ವಿಧವಾದ ಗೆಲುವಿರುತ್ತೆ. ಈಗ ಅವನಲ್ಲಿ ಎಲ್ಲವನ್ನೂ ತಾನು ತಿಳ್ಕೊಂಡಿದ್ದೀನೇನೋ ಅನ್ನೋ ಒಂದು ಭಾವ ಬೆಳೀತಾ ಇರುತ್ತೆ. ಹೈಸ್ಕೂಲ್ನಾಗೆ ಏನು ಹೇಳ್ಕೊಡ್ತಾರಾ? ಜೈಮಿನಿ ಯಾವಾಗ ನೀನು ಓದೋದು ಅಂತ ಅಜ್ಜ ಕೇಳಿದ್ದಕ್ಕೆ ಅವನು, ಜೈಮಿನಿ ಅಲ್ಲಿ ಹೇಳ್ಕೊಡೋದಿಲ್ಲ ಅಜ್ಜ. ಬೆಂಕಿ ಹೇಗಾಗತ್ತೆ, ಗಾಳಿಯಲ್ಲಿ ಯಾವ್ಯಾವ ಅನಿಲಗಳಿವೆ, ಪ್ರಾಣಿಗಳ ಉತ್ಪತ್ತಿ ಹೇಗಾಗತ್ತೆ, ಯಾವ್ಯಾವ ದೇಶದ ಜನ ಹೆಂಗಿರ್ತಾರೆ ಅನ್ನೋದೆಲ್ಲ ಹೇಳ್ಕೊಡ್ತಾರೆ ಅಂತ ಮೊಮ್ಮಗ ಹೇಳ್ತಾನೆ. ಅದು ಕಟ್ಕೊಂಡು ಏನಾಗ್ಬೇಕು ಬಿಡು, ಜೈಮಿನಿ ಕಲಿದೇ ಇದ್ರೆ ಯಾವ ಸುಖ ಹೇಳು. ಜೋಯಿಸ್ರ ಮಗ ವೆಂಕಟರಮಣ ಸಂಸ್ಕೃತ ಕಲಿತಾನಂತೆ. ರಾಮಾಯಣ ಭಾರತ ಎಲ್ಲ ಸಂಸ್ಕೃತದಲ್ಲಿ ಓದ್ತಾನಂತೆ. ಜೈಮಿನಿಲಿ ಯಾವ ಪದ್ಯದ ಅರ್ಥನಾದ್ರೂ ಮಾಡ್ತಾನಂತೆ. ನೀನು ಯಾವತ್ತದೆಲ್ಲ ಕಲಿಯೋದು ಅಂತ ಅಜ್ಜ ಹೇಳಿದ್ದಕ್ಕೆ ಮೊಮ್ಮಗ ಹೇಳ್ತಾನೆ, ಅವನು ಜೋಯಿಸ್ರ ಮಗ, ಅವೆಲ್ಲ ಅವನಿಗೆ ಬೇಕು, ನಂಗೆ ಯಾಕೆ ಬೇಕು ಬಿಡು ಅದೆಲ್ಲ, ನಾನು ಸೈನ್ಸ್ ಕಲಿತಿದ್ದೀನಿ ಅಂತಾನೆ. ಸೈನ್ಸ್ ಅಂದ್ರೆ ಏನ್ಲ ಅಂತ ಅಜ್ಜ ಕೇಳಿದಾಗ, ಅದೇ ಹೇಳಲಿಲ್ವಾ ಅಜ್ಜ, ಬೆಂಕಿ ಹೆಂಗಾಯ್ತದೆ ಅಂತ ಅಂದಾಗ, ಅಯ್ಯ, ಚಕ್ಮುಕಿಲ್ ಹೊಡೆದ್ರೆ ಹಂಗೆ ಆಯ್ತದೆ, ಇದನ್ನ ಸ್ಕೂಲಾಗ ಹೇಳಿಸ್ಕೋಬೇಕೇನ ಅಂತ ಗೌಡಯ್ಯ ಆ ಮಾತನ್ನ ಅಲ್ಲಿಗೆ ಮುಗಿಸ್ತಾನೆ. ಇಷ್ಟು ಹೊತ್ತಿಗೆ ಪುಟ್ಟನಿಗಾಗಲೇ 14 ವರ್ಷ ತುಂಬ್ತಾ ಬಂದಿರುತ್ತೆ. ಮಾಡಿದ್ರೆ ಅವನಿಗೊಂದು ಮದುವೆ ಮಾಡಿಬಿಡ್ಬೇಕು. 10ನೇ ವಯಸ್ಸಿಗೆ
ಅವನಪ್ಪ ಕೃಷ್ಣ ಬರ್ಜಿ ಹಿಡ್ಕೊಂಡು ಒಬ್ನೇನೆ ಬೆಟ್ಟದ ತಪ್ಪಲಿನ ತನಕ ದನ ಹೊಡ್ಕೊಂಡು ಹೋಗ್ತಾ ಇದ್ದ. ಆಗ ಬೆಟ್ಟದ ಗವಿಗಳಿಗೆ ಒಂದೊಂದು ಸಲ ಕಿರುಬುಗಳು ಬರ್ತಾ ಇದ್ವು. ಕೃಷ್ಣ ಸತ್ತು ಹೋದ್ಮೇಲೆ ಅವು ಆ ಪ್ರಾಂತಕ್ಕೂ ಕೂಡ ತಲೆ ಹಾಕಿಲ್ವಂತೆ. ಆದ್ರೆ ಈ ಪುಟ್ಟ ಮೈಸೂರಿಗೆ ಹೋಗಿ ಬಂದ್ಮೇಲೆ ಒಂದಿನವೂ ತಾನಾಗೆ ದನವನ್ನ ಬಿಡಕ್ ಹೋಗೇ ಇಲ್ಲ. ಒಂದಿನ ಅಜ್ಜ ಹೇಳಿದ್ರೆ ಮೊಮ್ಮಗ ಹೇಳ್ತಾನೆ, ನಂಗಲ್ಲಿ ಬೇಜಾರಾಗೈತೆ, ಯಾರು ಹೇಳಲ್ ಒಬ್ನೇ ಸಂಜೆ ಗಂಟೆ ಇರೋದು, ಜೊತೆಗೆ ಯಾರು ಇರಲ್ಲ ಅಂತಾನೆ. ಅರೆ ಎಲ್ಲ ಇವನ ಜೊತೆಗೆ ಯಾರಲ್ಲ ಬೇಕು, ದನಗಳಿರಕ್ಕಿಲ್ಲ ಅಂತ ಅಜ್ಜ ಹೇಳಿದಾಗ, ಅಯ್ಯ ದನ ಇದ್ರೆ ಜನ ಇದ್ದಂಗೆ ಆಗತ್ತೆ ತಾತ, ಅವೇನು ಮನುಷ್ಯರ ಅಂತಾನೆ. ಅಜ್ಜನಿಗೆ ತಕ್ಷಣ ಉತ್ತರ ಹೊಳೆಯೋದಿಲ್ಲ. ಅನುಭವದಲ್ಲಿ ಆಳವಾಗಿ ಬೆಳೆದು ನಿಂತು ಪ್ರಮಾಣದ ಅಗತ್ಯವೇ ಇಲ್ಲದ ಸತ್ಯವನ್ನ ಯಾರಾದರೂ ಪ್ರಶ್ನಿಸಿದ್ರೆ ಅದಕ್ಕೆ ತಕ್ಷಣ ಉತ್ತರ ಹೇಳೋದಾದ್ರೂ ಹೇಗೆ? ಅದರಲ್ಲೂ ಈ ಗೌಡಯ್ಯನಿಗೆ ಅದು ಮತ್ತೂ ಕಷ್ಟನೇ. ಅವನು ಬೇರೊಂದು ರೀತಿಯಲ್ಲಿ ಮೊಮ್ಮಗನಿಗೆ ಸಮಾಧಾನ ಹೇಳ್ತಾನೆ, ನೋಡು ಬೇಜಾರಾದ್ರೆ ನಿನ್ ಪಾಡಿಗೆ ನಿನ್ ಪಿಳ್ಳಂಗೋವಿ ಓದ್ಕೊ, ಇಲ್ಲದೆ ಇದ್ರೆ ಕೊಳಲು ಓದ್ಕೊ ಅಂತಾನೆ. ನಂಗೆ ಅದ್ಯಾವುದು ಊದಕ್ಕೆ ಬರೋಕ್ಕಿಲ್ಲ ಅಜ್ಜ, ಅದ್ರ ಮೇಲೆ ನಂಗೆ ಕಾಯಿಸೂ ಇಲ್ಲ ಅಂತ ಮೊಮ್ಮಗ ಹೇಳ್ತಾನೆ. ಅಜ್ಜನಿಗೆ ಈ ಮಾತಿಂದ ಕೆಡುಕು ಅನ್ಸುತ್ತೆ. ನೀನು ಕೆಟ್ಟೆ ಕಣ, ಗೊಲ್ನಾಗಿ ಹುಟ್ಟಿ ಪಿಳ್ಳಂಗೋವಿ ಓದಕ್ಕೆ ಬರಲ್ಲ ಅಂತೀಯಲ್ಲ, ಅದ್ರ ಮೇಲೆ ಕಾಯಿಸೂ ಇಲ್ಲ ಅಂತೀಯಲ್ಲ, ಏನು ಅಂತ ತಿಳ್ಕೊಂಡೆ ನೀನು? ಗೊಲ್ಲ ಅಂದಮೇಲೆ ಗೋತಾಯಿ ಸೇವೆ ಮಾಡಬೇಕು. ಆಮೇಲೆ ಗೋತಾಯಿನೂ ಮೈ ಮರೆಯೋ ಹಾಗೆ ಪಿಳ್ಳಂಗೋವಿ ಊದ್ಬಿಟ್ರೆ ಅವನಿಗೆ ಮುಕ್ತಿನೇ ಸಿಗ್ತದಂತೆ. ಎಲ್ಲನೂ ಮರೆತು ತನ್ನೂ ಮರೆತು ಒಂದು ಗಳಿಗೆ ಪಿಳ್ಳಂಗೋವಿ ಓದೋ ಗೊಲ್ಲನಿಗೆ ಮುಕ್ತಿ ಅಂತ ಕೃಷ್ಣನೇ ಹೇಳವನಂತೆ ಅಂತ ಅಜ್ಜ ಹೇಳ್ತಾನೆ. ಹೈಸ್ಕೂಲಲ್ಲಿ ಓದ್ತಿದ್ದ ಮೊಮ್ಮಗನಿಗೆ ಈ ಮಾತಿನಿಂದ ನಗು ಬರುತ್ತೆ. ಅವನು ಹೇಳ್ತಾನೆ, ಅಜ್ಜ ಮೈಸೂರಲ್ಲಿ ನಾನು ವೆಂಕಟರಮಣ ನೋಡಕ್ಕೆ ಹೋಗ್ತೀನಲ್ಲ, ಒಂದೊಂದು ದಿನ ನಾನು ಹೋದಾಗ ಅವನು ರಾಗವಾಗಿ ಮಂತ್ರಗಳನ್ನು ಹೇಳ್ಕೊಂತ ಇರ್ತಾನೆ. ಇದೇನು ಅಂತ ಕೇಳಿದ್ರೆ ಅವನು ವೇದ ಅಂತಾನೆ. ಅರ್ಥ ತಿಳ್ಕೊಂಡು ಅದರಲ್ಲೇ ಮನಸ್ಸು ಮಾಡಿ ಒಂದ್ಸರ್ತಿ ಪೂರ್ತಿ ಹೇಳ್ಬಿಟ್ರೆ ಮುಕ್ತಿ ಸಿಕ್ಬಿಡುತ್ತೆ, ಅವನು ಭಗವಂತನ ಪಾದ ಸೇರ್ಕಂತಾನೆ ಅಂತ ವೆಂಕಟರಮಣ ಹೇಳ್ತಾನೆ. ನೀನು ನೋಡಿದ್ರೆ ಬರೀ ಪಿಳ್ಳಂಗೋವಿ ಊದ್ಬಿಟ್ರೇನೆ ಭಗವಂತನ ಪಾದ ಸಿಕ್ಕತೈತೆ ಅಂತ ಹೇಳ್ತೀಯಲ್ಲ, ಯಾವುದು ನಿಜ ಅಥವಾ ಎರಡು ಸುಳ್ಳೇನಾ ಅಂತ ಕೇಳ್ತಾನೆ. ಹಂಗ ಅನ್ಬೇಡುವ ಪೆದ್ ಸುಳ್ಳೆ ಮಗನೆ, ವೆಂಕಟರಮಣನ ಜಾತಿಗೆ ಅವನು ಹೇಳೋದು ನಿಜ, ನಮ್ಮ ಜಾತಿಗೆ ಪಿಳ್ಳಂಗೋವಿನೇ ನಿಜ. ನಿಮ್ಮಪ್ಪ ಹೆಂಗೆ ಪಿಳ್ಳಂಗೋವಿ ಓದ್ತಾ ಇದ್ದ ಗೊತ್ತೇನು? ಚಿಗುರೆಲೆ ತಿಂದು ತೂಟಿ ಕೆಂಪಗೆ ಮಾಡ್ಕೊಂಡು ಕೈಲಿ ಕೊಳಲು ಹಿಡ್ಕೊಂಡು ನಿಂತ್ಕೊಂಡ್ರ ಅಂದರೆ ಕೃಷ್ಣ ಗೌಡನೂ ಅವನೇ, ಕೃಷ್ಣ ಪರಮಾತ್ಮನೂ ಅವನೇ. ಹಂಗಿದ್ದ ಅವನು. ಪಿಳ್ಳಂಗೋವಿ ಓದ್ತಾ ಇದ್ರೆ ಎಂಥ ತುಂಟ ಹೋರಿಕೊರನು ಕೂಡ ಪಾಲ ಮುದುಕೊಂಡು ಮನಿಕೊಂಡ್ಬಿಡ್ತಿತ್ತು. ಹಂಗೆ ಊದಕ್ಕೆ ಬರ್ತಿತ್ತಲ್ಲ, ಅದಕ್ಕೆ ಅವನು ಹಸು ಉಳ್ಸಕ್ಕೆ ಅಂತ ನುಗ್ಗಿ ಜೀವ ಕೊಟ್ಟ. ಪಿಳ್ಳಂಗೋವಿ ಊದಕ್ಕೆ ಬರದೇ ಇರೋ ಭೂಪಂಗೆ ಜೀವ ಕೊಡೋಕೆ ಎದೆ ಬರ್ತೈತಿಲ್ಲ ನಿಮ್ಮಪ್ಪಂಗೆ, ಅದಕ್ಕೆ ನೋಡ ಧೈರ್ಯ ಬಂತು. ಅವನ ಭಕ್ತಿಗೆ ಭಗವಂತ ಅವನ ಪಾದಕ್ಕೆ ಕರ್ಕಂಡ ಅಂತ ಅಜ್ಜ ಹೇಳ್ತಾನೆ. ತನ್ನ ತಂದೆ ಬಗ್ಗೆ ಕೇಳಿ ಪುಟ್ಟ ಕಾಳಿಂಗನ ಮನಸ್ಸಿನಲ್ಲಿ ಒಂದು ರೀತಿಯ ವಿಷಾದ, ಪ್ರೀತಿ ಮೊದಲಾದ ಸಮ್ಮಿಶ್ರ ಭಾವಗಳು ಉಂಟಾಗುತ್ತವೆ. ಆದರೆ ಅವನ ಅಪ್ಪ ಕಿರುಬನ ಹೊಡೆತಕ್ಕೆ ಸಿಕ್ಕಿ ಸತ್ತಿದ್ದ. ಅದನ್ನ ಈ ಅಜ್ಜ ಭಗವಂತನ ಪಾದಕ್ಕೆ ಹೋಗೋದು ಅಂತಾನೆ. ಪಿಳ್ಳಂಗೋವಿ ಊದವನಿಗೆ ಮಾತ್ರ ಅವನ ಅಪ್ಪನಿಗೆ ಬಂದ ಧೈರ್ಯ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅನ್ಕೊಳ್ತಾನೆ. ಹಾಗಂತ ಕೇಳು ಬಿಡ್ತಾನೆ. ಅಜ್ಜ ಗೋಪ್ರಾಣ ಉಳ್ಸಕ್ಕೆ ಅಂತಲ್ವಾ ನಮ್ಮಪ್ಪ ತನ್ನ ಜೀವ ಕೊಟ್ಟದ್ದು. ಪಿಳ್ಳಂಗೋವಿ ಓದದೇ ಇದ್ದಿದ್ರೆ ಗೋಪ್ರಾಣ ಉಳ್ಸಕ್ಕೆ ಬರ್ತೈತಾ ಅಂತೆಲ್ಲ ಹೇಳ್ತೀಯಲ್ಲ ಅಂತ ಅಂದಾಗ ಅಜ್ಜ ಹೇಳ್ತಾನೆ, ಹೌದಪ್ಪ, ಗೋಪ್ರಾಣ ಉಳ್ಸಕ್ಕೆ ಅಂತ ಅಲ್ವಾ ನಿಮ್ಮಪ್ಪ ತನ್ನ ಜೀವವನ್ನು ಕೊಟ್ಟಿದ್ದು. ಈ ಪಿಳ್ಳಂಗೋವಿ ಹಿಡ್ಕೊಳ್ದೇ ಇದ್ದಿದ್ರೆ ಅವನಿಗೆ ಆ ಬುದ್ಧಿನಾದರೂ ಎಲ್ಲಿ ಬರ್ತಿತ್ತು? ತನ್ನ ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಬುದ್ಧಿ ಉಳ್ಕೊಳ್ತಿರ್ತಿತ್ತು. ಆದರೆ ಅವನ ಆ ಥರ ಇರಲಿಲ್ವಲ್ಲ ಅಂತ ಹೇಳಿದಾಗ, ಅಜ್ಜ ನಿನ್ನ ಮಾತು ನಂಗೆ ತಿಳಿತಾನೇ ಇಲ್ಲ ಅಂತ ಮೊಮ್ಮಗ ಹೇಳ್ತಾನೆ. ಇದುವರೆಗೂ ತಾನು ಆಡಿದ ಮಾತನ್ನು ಅಜ್ಜನು ಒಂದ್ಸಲ ಮೆಲುಕು ಹಾಕ್ತಾನೆ. ಅವನೇ ಆಡಿದ್ದ ಈ ಮಾತುಗಳು ಅವನಿಗೂ ಸರಿಯಾಗಿ ಅರ್ಥ ಆಗೋದಿಲ್ಲ. ಆದರೂ ಕೂಡ ತಾನದು ಯಾವುದೋ ದೊಡ್ಡ ಅರ್ಥದ ಮಾತಾಡಿದ್ದೀನಿ ಅನ್ನೋ ಹಾಗೆ ಭಾಸ ಆಗುತ್ತೆ. ಜೋಯಿಸ್ರನ್ನ ಕೇಳಿದ್ರೆ ಮಾತುಗಳ ಅರ್ಥವನ್ನು ಬಿಡಿಸೇನೋ ಹೇಳ್ತಾರೆ. ಎಷ್ಟೋ ಸಲ ಹೀಗೆ ಆಗ್ತಾ ಇತ್ತು. ಮುದುಕ ಗೌಡಜ್ಜ ಏನೋ ಮಾತಾಡ್ಬಿಡ್ತಿದ್ದ, ಆದರೆ ಅದರ ಅರ್ಥ ಅವನಿಗೆ ತಿಳಿತಿರ್ಲಿಲ್ಲ. ಆದರೆ ಜೋಯಿಸ್ರು ಮಾತ್ರ ಅದಕ್ಕೊಂದು ಅರ್ಥ ಹಚ್ತಿದ್ರು. ಇದು ದೊಡ್ಡ ಮಾತು ಅಂತೇಳಿ ಹೇಳಿ ಅವನನ್ನು ಹುರಿದುಂಬಿಸ್ತಿದ್ರು. ಆಗ ಅವನು ನಗ್ತಿದ್ದ, ನಾನೊಂದು ಗೊಲ್ಲು ಮುಖ
ಮನಸ್ಸಿಗೆ ಬಂತು ಆಡದೆ, ಅದರೊಳಗೇನೈತೆ 3 ಹಾದಿ ಮಣ್ಣು ಅಂತ ಇವನು ನಗ್ತಾ ಇದ್ದ. ಆ ದಿನ ಅಜ್ಜನ ಬಲವಂತಕ್ಕೇನೋ ಪುಟ್ಟ ಕಾಳಿಂಗ ದನವನ್ನು ಹೊಡ್ಕೊಂಡು ಹೋಗ್ತಾನೆ. ಆದರೆ ಸಂಜೆವರೆಗೂ ಅವನಿಗೆ ಬೇಸರವೇ ಆಗ್ತಾ ಇರುತ್ತೆ. ಪಿಳ್ಳಂಗೋವಿಯನ್ನು ಊದಕ್ಕೆ ಪ್ರಯತ್ನಿಸಿದ್ರು ಕೂಡ ಅವನ ಮನಸ್ಸು ಅದರಲ್ಲಿ ತೊಡಗ್ತಾ ಇರೋದಿಲ್ಲ. ಹಸುಗಳು ಹತ್ರ ಬಂದರೂ ಕೂಡ ಆ ಮೂಕ ಪ್ರಾಣಿಗಳ ಸಂಗಡ ಮಾತಾಡೋ ಯಾವ ಸಂಗತಿನೂ ಅವನಲ್ಲಿ ಇರಲಿಲ್ಲ. ಈ ಸಲ ಹೈಸ್ಕೂಲ್ನ 1ನೇ ವರ್ಷ ಕಳೆದು ರಜಾ ಕಳೆದ ಮೇಲೆ ಅವನು ಐಚ್ಛಿಕ ಭಾಗಗಳನ್ನು ಆರಿಸ್ಕೋಬೇಕು. ಮಾನವಿಕ ಭಾಗವನ್ನು ಆರಿಸ್ಕೊಳ್ಳೋದು ಅಥವಾ ವಿಜ್ಞಾನದ ಭಾಗವನ್ನು ಆರಿಸ್ಕೊಳ್ಳೋದು ಅದು ಅವನ ತಲೆಯನ್ನು ತಿಂತಾ ಇತ್ತು. ಅವನ ಒಲವು ವಿಜ್ಞಾನದ ಕಡೆಗೆ ಇತ್ತು. ವೆಂಕಟರಮಣ ಏನೋ ಹೇಳ್ತಾ ಇದ್ದ, ಸಂಸ್ಕೃತ ಕಲಿ, ನಾನು ಹೇಳ್ಕೊಡ್ತೀನಿ ಅಂತ. ಆದರೆ ಈ ಪುಟ್ಟ ಕಾಳಿಂಗನಿಗೆ ಜೀವಶಾಸ್ತ್ರ, ರಸಾಯನ ಶಾಸ್ತ್ರಗಳು ಆಗಲೇ ತುಂಬ ಪ್ರಿಯವಾಗಿದ್ವು. ಅವುಗಳ ಜೊತೆಗೆ ಸಂಸ್ಕೃತವನ್ನು ಕಲಿಯುವಂತಹ ಅಸ್ತೆ ಕೂಡ ಅವನಲ್ಲಿ ಇರಲಿಲ್ಲ. ಮತ್ತೆ ದಿನಗಳು ಉರುಳ್ತಾ ಇದ್ವು. ಪುಟ್ಟ ಕಾಳಿಂಗನಿಗೆ ಹೈಸ್ಕೂಲ್ ಪರೀಕ್ಷೆಯಲ್ಲೂ ತೇರ್ಗಡೆ ಆಯಿತು. ಮುಂದೆ ಕಾಲೇಜಲ್ಲಿ ಓದಬೇಕು ಅನ್ನೋ ತನ್ನ ಆಸೆಗೆ ಅಜ್ಜ ಸಮ್ಮತಿಸೋದಿಲ್ಲ ಅಂತ ತಿಳಿದು ಅವನು ಮೊದಲೇ ಜೋಯಿಸ್ರ ಹತ್ರ ಹೋಗ್ತಾನೆ, ಅವರನ್ನು ಹಿಡ್ಕೋತಾನೆ. ಮೊದಲಿನ ಹಾಗೆ ಮತ್ತೆ ಮತ್ತೆ ಚರ್ಚೆಗಳು ನಡೆಯುತ್ತೆ. ಕೊನೆಗೆ ಗೌಡಜ್ಜ ಮೊಮ್ಮಗನನ್ನು ಕಾಲೇಜ್ಗೆ ಸೇರ್ಸೋಕ್ಕೂ ಕೂಡ ಒಪ್ಕೊಳ್ತಾನೆ. ಹೈಸ್ಕೂಲ್ ಪರೀಕ್ಷೆ ಮುಗಿದ ಮೇಲೆ ವೆಂಕಟರಮಣ ಸಂಸ್ಕೃತ ಮಹಾಪಾಠಶಾಲೆಯ ಓದನ್ನೇ ಪೂರ್ಣವಾಗಿ ಮುಂದುವರಿಸ್ತಾನೆ. ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಶೌಚ, ಸ್ನಾನ, ಸಂಧ್ಯಾ ವಂದನೆಗಳು, ವೇದೋಪನಿಷತ್ತುಗಳ ಪಾಠ, ಆನಂತರ ಮಹಾಪಾಠಶಾಲೆಯ ಪಠ್ಯಕ್ರಮಕ್ಕೆ ತಕ್ಕ ಹಾಗೆ ತರಗತಿಗಳು, ಹೀಗೆ ಅವನಿಗೆ ಬಿಡುವೆ ಇರ್ತಾ ಇರೋದಿಲ್ಲ. ಅನಧ್ಯಯನದ ದಿನದಲ್ಲಿ ಮಾತ್ರ ವಿರಾಮ ಸಿಗ್ತಿರುತ್ತೆ. ಆದರೆ ಅವನ ಅನಧ್ಯಯನದ ದಿನಗಳು ಕಾಳಿಂಗನ ಭಾನುವಾರದ ರಜಕ್ಕೆ ತಕ್ಕ ಹಾಗೆ ಬರ್ತಾ ಇರೋದಿಲ್ಲ. ಹೀಗಾಗಿ ಇವರಿಬ್ರು ಪರಸ್ಪರ ಭೇಟಿಯಾಗೋದು ಕೂಡ ವಿರಳ ಆಗ್ತಾ ಹೋಗುತ್ತೆ. ಭೇಟಿಯಾದರೂ ಕೂಡ ಊರಿನ ಕಡೆಯ ಮಳೆ ಬೆಳೆಯ ವಿಷಯ ಬಿಟ್ಟರೆ ಇವರಿಗೆ ಮಾತಾಡೋಕ್ಕೆ ಸಮಾನ ವಿಚಾರ ಕೂಡ ಏನು ಇರ್ತಾ ಇರೋದಿಲ್ಲ. ಅವನು ಕಲಿತಿದ್ದ ಜೀವಶಾಸ್ತ್ರ, ರಸಾಯನ ಶಾಸ್ತ್ರಗಳು ಇವನಿಗಿಷ್ಟ ಆಗ್ತಿರ್ಲಿಲ್ಲ. ಇವನು ಹೇಳಬಹುದಾಗಿದ್ದ ಪುರಾಣದ ಕಥೆಗಳು, ಉಪನಿಷತ್ತಿನ ರಹಸ್ಯಗಳು ಅವನಿಗೆ ರುಚಿಸ್ತಿರ್ಲಿಲ್ಲ. ವೆಂಕಟರಮಣ ಈಗಲೂ ಕೂಡ ಸೊಂಟಕ್ಕೆ ಮೌಂಜಿಯನ್ನು ಸುತ್ತಾನೆ, ಒಳಗೆ ಲಂಗೋಟಿಯನ್ನು ಕಟ್ಕೊಂಡು ಮೇಲೆ ಲುಂಗಿಯನ್ನು ಉಡ್ತಾನೆ. ನಿಕ್ಕರನ್ನು ಇದುವರೆಗೂ ಹಾಕಿ ಕೂಡ ಅವನು ಕಾಣ. ತಲೆ ಹಿಂಭಾಗದಲ್ಲಿ ಬಾಚಿ ಗಂಟು ಹಾಕಿದ್ರೆ ಒಂದು ಸುಲಿದ ತೆಂಗಿನಕಾಯಿ ದಪ್ಪ ಆಗೋಷ್ಟು ಉದ್ದವಾದ ಕೂದಲು ಈಗಲೂ ಅವನಿಗಿತ್ತು. ಹೊರಗಡೆ ಹೋಗುವಾಗ ವಿನ ಅವನು ತನ್ನ ಕೋಣೆಯಲ್ಲಿ ಅಥವಾ ತರಗತಿಯಲ್ಲಿ ಇರುವಾಗಲೂ ಕೂಡ ಬರೀ ಒಂದು ಚೌಕವನ್ನು ಹೊದ್ಕೊಂಡಿರ್ತಿದ್ದ. ಅಂಗಿ ಅಗತ್ಯನೇ ಅವನಿಗೆ ಬಿದ್ದಿರಲಿಲ್ಲ. ಕಾಳಿಂಗ ಸಿಟಿ ಕ್ರಿಶ್ಚಿಯನ್ ಕಾಲೇಜಲ್ಲಿ ಓದ್ತಾ ಇದ್ದ. ಓದೋದ್ರಲ್ಲಿ ಮಾತ್ರವಲ್ಲದೆ ಕಾಲೇಜಿನ ಆಟದಲ್ಲೂ ಕೂಡ ಸೇರ್ಕೊಳ್ತಾ ಇದ್ದ. ಇಂಟರ್ಮೀಡಿಯೇಟ್ ಪರೀಕ್ಷೆ ಪಾಸ್ ಮಾಡೋ ಹೊತ್ತಿಗೆ ಕಾಲೇಜಿನ ಉತ್ತಮ ಆಟಗಾರ ಅಂತಲೂ ಪ್ರಸಿದ್ಧನಾಗಿದ್ದ. ವಾಲಿಬಾಲು, ಕಬಡ್ಡಿಗಳಲ್ಲದೆ ಓಡೋದು, ನೆಗೆಯೋ ಸ್ಪರ್ಧೆಗಳಲ್ಲೂ ಕೂಡ ಅವನು ಕಾಲೇಜ್ಗೆ ಮೊದಲಾಗಿ ಬರ್ತಾ ಇರ್ತಾನೆ. ಜೂನಿಯರ್ BSc ಓದುವಾಗ ಅವನನ್ನು ಮೈಸೂರು ನಗರದ ಎಲ್ಲ ಕಾಲೇಜುಗಳ ನಡುವೆನೂ ನಡೆದ ಆಟಗಳ ಸ್ಪರ್ಧೆಗೆ ಕಳಿಸಿರ್ತಾರೆ. ಅದರಲ್ಲೂ ಸಹ ಅವನು ಕಬಡ್ಡಿ ಮತ್ತು ಓಡೋ ಸ್ಪರ್ಧೆಗಳಲ್ಲಿ ಮೊದಲನಾಗಿ ಬರ್ತಾನೆ. ಉತ್ತಮ ವಾಲಿಬಾಲ್ ಆಟಗಾರ ಅಂತ ಕೂಡ ನಿರ್ಣಯಿಸಲ್ಪಡ್ತಾನೆ. ಆ ಸಲದ MGS ಟೂರ್ನಮೆಂಟಲ್ಲಿ ಆಡಕ್ಕೆ ಅಂತ ಅವನನ್ನು ಬೆಂಗಳೂರಿಗೂ ಕೂಡ ಕಳಿಸ್ತಾರೆ. ಅದರಲ್ಲಿ ಓಡೋ ಸ್ಪರ್ಧೆಯಲ್ಲಿ ಇಡೀ ವಿಶ್ವವಿದ್ಯಾನಿಲಯಕ್ಕೆ ಮೊದಲಿಗ ಅಂತ ಹೆಸರಾಗ್ತಾನೆ. ಕಬಡ್ಡಿ ಮತ್ತು ವಾಲಿಬಾಲ್ಗಳಲ್ಲೂ ಕೂಡ ಉತ್ತಮ ಆಟಗಾರ ಅಂಥೇಳಿ ಘೋಷಿಸಲ್ಪಡ್ತಾನೆ. ಹೀಗೆ ಕಾಳಿಂಗನ ಹೆಸರು ಕಾಲೇಜುಗಳ ಕ್ರೀಡಾ ವೃತ್ತದಲ್ಲಿ ಪ್ರಸಿದ್ಧವಾಗತ್ತೆ. ಅಷ್ಟೇ ಅಲ್ಲದೆ ಕಾಲೇಜಿನ ಪ್ರಿನ್ಸಿಪಾಲರಿಗೂ ಕೂಡ ಅವನು ಮೆಚ್ಚುಗೆಯವನಾಗ್ತಾನೆ. ಪಾದ್ರಿಗಳಾಗಿದ್ದ ಆ ಪ್ರಿನ್ಸಿಪಾಲರು ಅಮೆರಿಕ ದೇಶದವರು. ಸಾಮಾನ್ಯವಾಗಿ ಬೇರೆ ವಿದ್ಯಾರ್ಥಿಗಳು ಅವರನ್ನು ಕಾಣಬೇಕು ಅಂದರೆ ಚೀಟಿ ಕಳಿಸಿ ಅನುಮತಿ ಪಡಿಬೇಕಾಗಿರುತ್ತೆ. ಆದರೆ ಈ ಕಾಳಿಂಗ ಮಾತ್ರ ನೇರವಾಗಿ ಅವರ ಆಫೀಸಿನ ಫ್ಲಾಪ್ ಡೋರನ್ನು ತೆಗೆದು ಒಳಗಡೆ ಹೋಗಿ ಅವರನ್ನು ಮಾತಾಡಿಸ್ಕೊಂಡು ಬರೋಷ್ಟು ಸಲಿಗೆ ಇರುತ್ತೆ. ಸೀನಿಯರ್ BScಗೆ ಬರ್ತಾನೆ ಈ ಪುಟ್ಟ ಕಾಳಿಂಗ. ಈಗ ಅವನು ದೊಡ್ಡ ಕಾಳಿಂಗನೇ ಆಗೋಗಿರ್ತಾನೆ. BSc ಓದಬೇಕಾದ್ರೆ ಅವನ ಕಾಲೇಜಿನ ವಾಲಿಬಾಲ್ ಟೀಮಿಗೆ ಅವನು ಕ್ಯಾಪ್ಟನ್ ಆಗಿರ್ತಾನೆ. ಬೆಂಗಳೂರಿನ ಕಾಲೇಜೊಂದರ ಜೊತೆ ಆಡಲಿಕ್ಕೆ ನಿಶ್ಚಯ ಆಗಬೇಕಾಗಿರುತ್ತೆ. ಅದಕ್ಕೆ ಸಂಬಂಧಿಸಿದ ಕಾಗದಕ್ಕೆ ಪ್ರಿನ್ಸಿಪಾಲರ ಸಹಿನೂ ಬೇಕಾಗಿರುತ್ತೆ. ಕಾಗದ ತಕ್ಷಣ ಬೆಂಗಳೂರಿಗೆ ಹೋಗಬೇಕು. ಆದರೆ ಪ್ರಿನ್ಸಿಪಾಲ್ ಆ ದಿನ ಕಾಲೇಜ್ಗೆ ಬಂದಿರೋದಿಲ್ಲ. ಕಾಳಿಂಗನೇ ಸೈಕಲ್ ಹತ್ತಿ ಅವ್ರ ಬಂಗ್ಲೆಗೆ ಹೋಗ್ತಾನೆ. ಅವರು ಊಟಕ್ಕೆ ಕೂರಕ್ಕೆ ಸಿದ್ಧರಾಗ್ತಿರ್ತಾರೆ.
ಇವನ ಕಾಗದಕ್ಕೆ ಸಹಿ ಮಾಡ್ತಾರೆ. ಬಾಯ್, ನಿನ್ನ ಊಟ ಆಯ್ತಾ ಅಂತ ಕೇಳ್ತಾರೆ. ನಾಟ್ ಇಟ್ ಫಾದರ್ ಅಂತ ಅವನು ಸಹಜವಾಗಿ ಹೇಳ್ತಾನೆ. ತಮ್ಮ ಸಂಗಡ ಊಟ ಮಾಡೋ ಹಾಗೆ ಅವರು ಹೇಳ್ತಾರೆ. ಸಂಕೋಚದಿಂದ ಇವನು ಬೇಡ ಅಂತಾನೆ. ಆದ್ರೂ ಕೂಡ ಅವರೇ ಬಲವಂತ ಮಾಡಿ ಮೇಲೆ ಆಗ್ಲಿ ಅಂಥೇಳಿ ಒಪ್ಕೊಂಡು ಅವ್ರ ಜೊತೆಗೆ ಊಟಕ್ಕೆ ಕೂತ್ಕೊಂತಾನೆ. ಪ್ರಿನ್ಸಿಪಾಲ್ರ ಊಟದ ಮೇಜಿನ ಹತ್ರನೇ ಇವನಿಗೆ ಒಂದು ಮೇಜನ್ನ ಹಾಕಿ ಅದರ ಮೇಲೆ ಪಿಂಗಾಣಿ ತಟ್ಟೆಗಳಲ್ಲಿ ಬಟ್ಲರ್ ಬಡಿಸ್ತಾನೆ. ಚಮಚ ಮತ್ತು ಚಾಕು ಫೋರ್ಕುಗಳಲ್ಲಿ ಅವರು ತಿನ್ನಕ್ಕೆ ಪ್ರಾರಂಭಿಸ್ತಾರೆ. ಚಮಚವನ್ನ ಕಾಳಿಂಗ ಬಲ್ಲ, ಆದ್ರೆ ಚಾಕು ಫೋರ್ಕುಗಳನ್ನು ಹಿಡಿಯೋ ಅಭ್ಯಾಸ ಅವನಿಗೆ ಇರೋದಿಲ್ಲ. ಆಗ ಅವರೇ ಹೇಳ್ತಾರೆ, ಫೋರ್ಕ್ ಬೇಡ ಅಂದ್ರೆ ನಿಮ್ಮ ದೇಶಿ ಪದ್ಧತಿ ಹಾಗೆ ಬೆರಳಲ್ಲೇ ತಿನ್ನು ಅಂತಾರೆ. ಅವನು ಬೆರಳಿನಲ್ಲೇ ತಿನ್ನಕ್ಕೆ ಪ್ರಾರಂಭ ಮಾಡ್ತಾನೆ. ಅದು ಮಾಂಸದ ಊಟ ಆಗಿರುತ್ತೆ. ಈ ಕಾಳಿಂಗ ಏನೋ ಶುದ್ಧ ಸಸ್ಯಾಹಾರಿ ಏನಲ್ಲ. ಮಾರಮ್ಮನ ಹಬ್ಬ ಮೊದಲಾದ ದಿನದಲ್ಲಿ ಅವನ ಮನೆಯಲ್ಲೂ ಕೂಡ ಆಡು ಕುರಿಗಳ ಬಾಡನ್ನ ಬೇಯಿಸ್ತಾ ಇರ್ತಾರೆ. ಆದ್ರೆ ಅದೇನಿದ್ರೂ ಹೊರಗಡೆ ಇದ್ದ ಬಚ್ಚಲ ಮನೆಯಲ್ಲಿ ಅದಕ್ಕೆ ಅಂತಲೇ ವಿಶೇಷವಾಗಿ ನಿಲುವಿನ ಮೇಲೆ ತೂಗು ಹಾಕಿರೋ ಮಡಕೆಯಲ್ಲಿ ಬಚ್ಚಲ ಮನೆಯಲ್ಲಿ ಬೇಯಿಸಿ ಅಲ್ಲೇ ತಿಂತಾ ಇರ್ತಾರೆ. ಮನೆ ಒಳಗಿನ ಅಡುಗೆ ಮನೆಯಲ್ಲೂ ಕೂಡ ಅದಕ್ಕೆ ಪ್ರವೇಶ ಅನ್ನೋದು ಇರೋದಿಲ್ಲ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.